ರಾಜ್ಯಾದ್ಯಂತ ಪೆಟ್ರೋಲ್ ಡೀಸೆಲ್ ಕೊರತೆ ವದಂತಿಗೆ ಪೆಟ್ರೋಲಿಯಂ ಡೀಲರ್ಸ್ ಅಸೋಸಿಯೇಷನ್ ತೆರೆ ಎಳೆದಿದೆ. ರಾಜ್ಯದ ಕೆಲ ಪೆಟ್ರೋಲ್ ಬಂಕ್ಗಳಲ್ಲಿ ಕೊರತೆ ಆಗಿರಬಹುದು, ಆದರೆ ಇದು ದೊಡ್ಡ ಮಟ್ಟದಲ್ಲಿ ಆಗಿಲ್ಲ. ಜನ ಪ್ಯಾನಿಕ್ ಆಗೋದು ಬೇಡ. ನೋಡಿ, ವದಂತಿಗೆ ತೆರೆ ಎಳೆದಿದ್ದಾರೆ ಈಗ ಪೆಟ್ರೋಲಿಯಂ ಡೀಲರ್ಸ್ ಅಸೋಸಿಯೇಷನ್ ಅವರು. ರಾಜ್ಯದ ಕೆಲ ಪೆಟ್ರೋಲ್ ಬಂಕ್ಗಳಲ್ಲಿ ಕೊರತೆ ಆಗಿರಬಹುದು, ಆದರೆ ಇದು ದೊಡ್ಡ ಮಟ್ಟದಲ್ಲಿ ಆಗಿಲ್ಲ. ಜನ ಪ್ಯಾನಿಕ್ ಆಗೋದು ಬೇಡ. ಮೊದಲಿನಂತೆಯೇ ಪೆಟ್ರೋಲ್ ಡೀಸೆಲ್ ಪೂರೈಕೆ ಆಗ್ತಾ ಇದೆ. ಬಾಟಲ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಹಾಕಿಸಿಕೊಳ್ಳೋದು ನಿಲ್ಲಿಸಬೇಕು. ಎಕ್ಸಾಕ್ಟ್ಲಿ ಹೌದು. ಎಲ್ಲ ಗೊಂದಲಗಳಿಗೆ ಬ್ರೇಕ್ ಹಾಕಿದೆ ಈಗ ಅಸೋಸಿಯೇಷನ್. ಏನು ವದಂತಿ ಇದೆಯಲ್ಲ, ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ ಅಂತ ಹೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇದೆಯಲ್ಲ, ಅದೆಲ್ಲ ಸುಳ್ಳು ಸುದ್ದಿ. ಅದನ್ನು ನಂಬ್ಕೊಂಡು ಹೋಗೋಕೆ ಹೋಗಬೇಡಿ. ಈಗ ಅದನ್ನು ನಂಬಿ ಏನಾಗ್ತಾ ಇದೆ, ನಾನೀಗಾಗಲೇ ಹೇಳಿದ ಹಾಗೆ ಖಾಲಿ ಬಾಟಲ್ಗಳನ್ನು, ಕ್ಯಾನ್ಗಳನ್ನು, ಇನ್ಕ್ಲೂಡಿಂಗ್ ಬ್ಯಾರಲ್ಗಳನ್ನು ತರ್ತಾ ಇದ್ದಾರೆ. ಮನೆಯಲ್ಲಿರುವಂಥ ಬ್ಯಾರಲ್ಗಳನ್ನು ಅಲ್ಲಿ ಬ್ಯಾರಲ್ಗಳ ಮೂಲಕ ಪೆಟ್ರೋಲ್ ಡೀಸೆಲ್ ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ 10 ದಿನಕ್ಕೆ ಬರುವಂಥ ಪೆಟ್ರೋಲ್ ಬಂಕ್ನಲ್ಲಿದ್ದಂಥ ಪೆಟ್ರೋಲ್ ಏಕಾಏಕಿಯಾಗಿ ಖಾಲಿ ಆಗೋಗ್ಬಿಡುತ್ತೆ ಒಂದೇ ದಿನ ಈ ರೀತಿಯಾಗಿ ತುಂಬಿಸ್ಕೊಂಡು ಹೋಗ್ಬಿಟ್ರೆ. ಹಾಗಾಗಿನೇ ಯಾರೂ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಮೊದಲಿನಂತೆಯೇ ಪೆಟ್ರೋಲ್ ಡೀಸೆಲ್ ಪೂರೈಕೆ ಆಗ್ತಾ ಇದೆ. ಬಾಟಲ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಳ್ಳೋದನ್ನು ನಿಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಗೊಂದಲಗಳಿಗೆ ಬ್ರೇಕ್ ಹಾಕಿದ್ದಾರೆ ಬಾಲಾಜಿರಾವ್ ಯಾರಪ್ಪ ಅಂತ ಅಂದರೆ ಬೆಂಗಳೂರು ಪೆಟ್ರೋಲಿಯಂ ಡೀಲರ್ಸ್ನ ಅಧ್ಯಕ್ಷರು. ಬಾಲಾಜಿರಾವ್ ಅವರ ಜೊತೆಗೆ ನಮ್ಮ ರಿಪೋರ್ಟರ್ ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ ಬನ್ನಿ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವ ಯುದ್ಧದಿಂದ ಹಲವು ಕ್ಷೇತ್ರಗಳ ಮೇಲೆ ಹೊಡೆತವನ್ನ ಬಿದ್ದಿದೆ. ಈಗ ಪೆಟ್ರೋಲ್ ಬಂಕ್ಗಳ ಮೇಲೆ ಏನಂದ್ರೆ ಏನು ಕಚ್ಚಾ ತೈಲ ಪೂರೈಕೆ ಆಗ್ತಾ ಇದೆ ಭಾರತಕ್ಕೆ ಬಂದು ಅದನ್ನ ಅವ್ರು ರಿಫೈನರಿ ಮಾಡಿ ಪೆಟ್ರೋಲ್ ಬಂಕ್ ಪೂರೈಕೆ ಆಗುತ್ತದೆ. ಆದ್ರೆ ಈ ಪೆಟ್ರೋಲ್ ಬಂಕ್ ನಲ್ಲಿ ಕೂಡ ಕೊರತೆ ಆಗ್ತಾ ಇದೆ ಅಂತ ಕೆಲವು ಸುದ್ದಿಗಳನ್ನ ಬಂದಿತ್ತು. ಈ ಸುದ್ದಿಯನ್ನ ಗ್ರಾಹಕರು, ಸಾರ್ವಜನಿಕರು ಕೇಳಿ ಪೆಟ್ರೋಲ್ ಬಂಕ್ ಮುಂದೆ ಕ್ಯೂ ಅನ್ನ ನಿಂತಿದ್ರು. ಹಾಗಾದ್ರೆ ಆಕ್ಚುಲಿ ಆ ಪೆಟ್ರೋಲ್ ಬಂಕ್ ನಲ್ಲಿ ಏನು ಪೆಟ್ರೋಲ್ ಮತ್ತು ಡೀಸೆಲ್ ಏನು ಕೊರತೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದಕ್ಕೆ ಮಾತನಾಡೋದಕ್ಕೆ ಬೆಂಗಳೂರು ಪೆಟ್ರೋಲ್ ಡೀಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಬಾಲಾಜಿರಾವ್ ಇದ್ದಾರೆ. ಮಾತನಾಡಿಸ್ತೀನಿ ಸರ್. ಆಕ್ಚುಲಿ ಈ ಕಲ್ಯಾಣ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ನಿನ್ನೆಯಿಂದ ಕ್ಯೂ ಅಲ್ಲಿ ನಿಂತಿದ್ದಾರೆ ಸರ್, ಏನ್ ಹೇಳ್ತೀರಿ ಸರ್? ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಿನ್ನೆ ಯಾದಗಿರಿಯಿಂದ ನನಗೊಂದು ಫೋನ್ ಬಂದಿತ್ತು. ಯಾದಗಿರಿ ಪೆಟ್ರೋಲ್ ಪಂಪ್ಗಳಲ್ಲಿ ಒಂದು 2-3 ಪೆಟ್ರೋಲ್ ಪಂಪ್ಗಳಲ್ಲಿ ಭಾರಿ ಕ್ಯೂ ಇತ್ತು. ಅದರಲ್ಲಿ 2-3 ಪೆಟ್ರೋಲ್ ಪಂಪ್ ಡ್ರೈ ಆಗಿದೆ ಅಂತಾನು ಸುದ್ದಿ ಬಂದಿದೆ. ಅದು ಕೆಲವುದು ಏನಾಗಿದೆ, ನಾನು ಇತ್ತೀಚಿನ ದಿನಗಳಲ್ಲಿ ಹೇಳಿದೆ ನಿಮಗೆ, ಈ ಕ್ರೆಡಿಟ್ ಫೆಸಿಲಿಟಿ ಅನ್ನೋದನ್ನ ಡೀಲರ್ಗಳಿಗೆ ತೆಗೆದಿದ್ಮೇಲೆ ಕೆಲವರು ಅಡ್ವಾನ್ಸ್ ಪೇಮೆಂಟ್ ಮೋಡ್ ಅಲ್ಲಿ ಇದಾರೋ. ಅಡ್ವಾನ್ಸ್ ಪೇಮೆಂಟ್ ಮೋಡ್ ಅಲ್ಲಿ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಲೋಡ್ ತರಿಸ್ಕೊಳ್ಳೋ ಸ್ವಲ್ಪ ಡಿಲೇ ಆಗ್ತಾ ಇದೆ. ಇದರಿಂದ ಎಲ್ಲೋ ಒಂದ್ ಕಡೆ 1-2 ಪೆಟ್ರೋಲ್ ಬಂಕ್ ಡ್ರೈ ಆಗಿರ್ಬೋದು ಬಿಟ್ಟು ಎಲ್ಲಾನು ಸಪ್ಲೈಸ್ ಸ್ಟ್ರೀಮ್ ಲೈನ್ ಇದೆ. ಯಾರು ಪ್ಯಾನಿಕ್ ಆಗೋ ಅವಶ್ಯಕತೆನೂ ಇಲ್ಲ. ಸಪ್ಲೈಸ್ ಸ್ಟ್ರೀಮ್ ಲೈನ್ ಅಲ್ಲಿ ಇದೆ. ಕ್ರೆಡಿಟ್ ಫೆಸಿಲಿಟಿ ಮೇಲೆ ಒಂದು ಪೆಟ್ರೋಲ್ ಅನ್ನ ಪೂರೈಕೆ ಮಾಡ್ತಾ ಇದ್ರು. ಹಾಗಾದ್ರೆ ಆ ಕ್ರೆಡಿಟ್ ಪೂರೈಕೆ ಮಾಡ್ತಾ ಇದ್ರಲ್ಲ ಸರ್, ಎಷ್ಟು ದಿವಸ ಒಂದು ಟೈಮ್ ಇತ್ತು ಸರ್ ನಿಮ್ಗೆ? ಮೊದಲು ಕೆಲವು ಕಂಪನಿಗಳಲ್ಲಿ 5 ದಿವಸ ಕೊಡ್ತಾ ಇದ್ರು, ಕೆಲವು ಕಂಪನಿಗಳಲ್ಲಿ 3 ದಿವಸ ಕೊಡ್ತಾ ಇದ್ರು, ಕೆಲವು ಕಂಪನಿಗಳಲ್ಲಿ ಬೆಳಗ್ಗೆ ಪ್ರಾಡಕ್ಟ್ ತಗೊಂಡು ಸಾಯಂಕಾಲಕ್ಕೆ ನಾವು ಸಂಧಾನ ಮಾಡಬೇಕಾಗಿತ್ತು. ಇದರಿಂದ ಎಲ್ಲಾನು ಸ್ಟಾಪ್ ಮಾಡಿದ್ದಾರೆ. ಈಗ ಏನಿದ್ರೂ ಅಡ್ವಾನ್ಸ್ ಪೇಮೆಂಟ್ ಅಲ್ಲಿ ತಗೋಬೇಕು ಅಂತ ನಾನು ಕಂಪನಿಗಳಿಗೆ ಮನವಿ ಮಾಡಿದ್ದೀನಿ. ಈ ಡಿಒಡಿ ಫೆಸಿಲಿಟಿಯನ್ನ ಕೊಡಿ, ಸ್ವಲ್ಪ ಡೀಲರ್ಗಳಿಗೆ ಈ ವ್ಯತ್ಯಯ ಏನು ಕಾಣಿಸ್ತಾ ಇದೆಯೋ ಮಾರ್ಕೆಟ್ ಅಲ್ಲಿ ಅದು ಆಗೋದಿಲ್ಲ ಅಂತ ಹೇಳಿದ್ದೀನಿ. ನೀವು ಅಡ್ವಾನ್ಸ್ ಪೇಮೆಂಟ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಎಷ್ಟು ದಿವಸ ಮುಂದೆ ಅಡ್ವಾನ್ಸ್ ಪೇಮೆಂಟ್ ಮಾಡ್ಬೇಕು ಸರ್? ಇಲ್ಲ, ಈಗ ನಾವು ಪ್ರಾಡಕ್ಟ್ ಇವತ್ತು ನನಗೆ ಬೇಕು ಅಂದ್ರೆ ನಾನು ಮುಂಚೆ ದುಡ್ಡು OMC ಕಂಪನಿಗಳಲ್ಲಿ ಇರಬೇಕು. ಅಂದ್ರೆ ನಾನು ಬೆಳಗ್ಗೆ ಸಾಯಂಕಾಲ ಲೋಡ್ ತಗೋಬೇಕಂದ್ರೆ ಬೆಳಗ್ಗೆ ನಾನು ದುಡ್ಡು ಕಟ್ಟಿರ್ಬೇಕು. ಆ ದುಡ್ಡಿಗೆ ಏನಿರ್ತದೋ ಆ ಪ್ರಾಡಕ್ಟ್ ಬರುತ್ತೆ. ಈ ರೀತಿ ಮಾಡೋದ್ರಿಂದ ಒಂದು ಪೆಟ್ರೋಲ್ ಬಂಕ್ ಓನರ್ಸ್ ಗಳ ಮೇಲೆ ಹೊಡೆತನ ಬೀಳುವ ಸಾಧ್ಯತೆ ಇದೆ. ಯಾಕೆಂದ್ರೆ ಹಲವು ಪೆಟ್ರೋಲ್ ಬಂಕ್ಗಳು ಏನು ಒಂದು ಕ್ರೆಡಿಟ್ ಫೆಸಿಲಿಟಿ ಮೇಲೆ ಬೇರೆಯವರಿಗೆ ಪೆಟ್ರೋಲ್ ನ ಮಾರ್ತಾ ಇರ್ತಾರೆ. ಆದ್ರೆ ಈ ರೀತಿ ಮಾಡಿದ್ರೆ ಓನರ್ಸ್ಗೂ ಕೂಡ ಹೊಡೆತ ಬೀಳುತ್ತಾ ಹೇಗೆ ಸರ್? ಸಡನ್ ಆಗಿ ಈ ಕ್ರೆಡಿಟ್ ಫೆಸಿಲಿಟಿನೂ ತೆಗೆದಿರೋದು ಸ್ವಲ್ಪ ನಮ್ಮ ಡೀಲರ್ಗಳಿಗೆ ಒಂಥರ ಇದಾಗಿದೆ, ಯಾವುದು ಪೆಟ್ಟು ಬಿದ್ದಿದೆ. ಅದರಿಂದ ನಾವು ಸ್ವಲ್ಪ ನಿಧಾನವಾಗಿ ಸ್ಟ್ರೀಮ್ ಲೈನ್ ಮಾಡ್ಕೊಂತ ಇದ್ದಾರೆ ನಮ್ಮ ಡೀಲರ್ಗಳನ್ನು. ಈ ಏನು ಫೆಸಿಲಿಟಿ ಇದೆಯೋ ಅದನ್ನ ಎನ್ಹಾನ್ಸ್ ಮಾಡಿದ್ರೆ ನಮ್ಮ ಡೀಲರ್ಗಳಿಗೆ ಒಳ್ಳೇದಾಗ್ಬೋದು ಅಂತ ನಾನು ಅನ್ಕೊಂತ ಇದ್ದೀನಿ. ಅದು ನಾನು ಅದೇ ಮನವಿ ಮಾಡಿದ್ದೀನಿ ಕಂಪನಿಗಳಿಗೆ. ಸಾರ್ವಜನಿಕರಿಗೆ ಕೊನೆಯದಾಗಿ ಹೇಳೋದಾದ್ರೆ ಈ ಪೆಟ್ರೋಲ್ ಕೊರತೆ ಇದೆ, ಬಂದ್ ಆಗುತ್ತಾ ಹೇಗೆ ಅಂತ ಕೆಲವು ಗೊಂದಲ ಇದೆ ಸರ್, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಯಾರು ಗೊಂದಲ ಪಡೋ ಅವಶ್ಯಕತೆ ಇಲ್ಲ. ಸಾಕಷ್ಟು ಸ್ಟಾಕ್ಸ್ ಇದೆ, ಎಲ್ಲ ಸ್ಟ್ರೀಮ್ ಲೈನ್ ಆಗಿದೆ. ಪೆಟ್ರೋಲ್ ಡೀಸೆಲ್ಗೆ ಪ್ಯಾನಿಕ್ ಬೈಯಿಂಗ್ ಮಾಡಬಾರ್ದು. ಆಮೇಲೆ ಕ್ಯಾನ್ಗಳಲ್ಲಿ, ಜರಿ ಕ್ಯಾನ್ಗಳಲ್ಲಿ ಪೆಟ್ರೋಲ್ ತುಂಬಿಸ್ಬೇಡಿ, ಅದು ಬಹಳ ಡೇಂಜರು. ಮನೆಗಳಲ್ಲಿ ಸ್ಟೋರ್ ಮಾಡಕ್ ಹೋಗ್ಬೇಡಿ. ಪೆಟ್ರೋಲ್ ಇಸ್ ದ ಎಕ್ಸ್ಪ್ಲೋಸಿವ್ ಪ್ರಾಡಕ್ಟ್. ಅದರಿಂದ ಯಾರೂ ಆ ಕೆಲಸ ಮಾಡಕ್ ಹೋಗ್ಬೇಡಿ.
ಆಗಿತ್ತು ಬಾಲಾಜಿ ಅವರ ಮಾತು. ಏನು ಪೆಟ್ರೋಲ್ ಎಲ್ಲ ಸ್ಟಾಕ್ ಇದೆ, ಆದ್ರೆ ಏನು ಏನು ಪೆಟ್ರೋಲ್ ನ ಪೂರೈಕೆ ಮಾಡುವ ಕಂಪನಿಗಳೇನಿರುತ್ತೆ ಆ ಕಂಪನಿಗಳಿಂದ ಕ್ರೆಡಿಟ್ ಫೆಸಿಲಿಟಿಯನ್ನ ಕಡಿತ ಮಾಡಲಾಗಿದೆ. ಹೀಗಾಗಿ ಪೆಟ್ರೋಲ್ ಮಾಲೀಕರಿಗೆ ಏನು ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಕೊಂಚ ಸ್ವಲ್ಪ ಹೊಡೆತ ಬೀಳಬಹುದು. ಆದ್ರೆ ಸಾರ್ವಜನಿಕರು ಯಾವುದೇ ರೀತಿಯಾಗಿ ಗೊಂದಲಕ್ಕೆ ಒಳಗಾಗಿ ಪೆಟ್ರೋಲ್ ಬಂಕ್ ಮುಂದೆ ನಿಲ್ಲಬಾರದು ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.